ಕೂತು ಒಟ್ಟೊತ್ತಾಗಿ ಬಿಗ್ ಬಾಸ್ ಅಲ್ಲಿ ಓದ್ತದಲ್ಲ ಫಿರ್ ಹಂಗೆ ಅಂದ್ರೆ ತಪ್ಪಲ್ಲ, ಖುಷಿ ಅದು ನಮ್ಗೆಲ್ಲ ಜನ ಕೈಯಿಂದ ಒಂದೊಂದು ಒಟ್ಟು ₹6 ಕೊಟ್ಟು ಹಾಕೋರೆ. ನಮ್ಮ ಸೀಸನ್ ಬೆಸ್ಟ್. ನಾವು ನಮ್ಮನ್ನು ಏನ್ ಕಡಿಮೆ ಮಕ್ಕಳಲ್ಲ, ನಮ್ಮ ಸೀಸನ್ ಬೆಸ್ಟ್ ಅದು. 800, 900, 1000 ವ್ಯೂಸ್ ಆಗಿರುತ್ತೆ ರಾತ್ರಿ ಒಂದು ಆಡಿಯೋ ಸಂಸ್ಥೆಲಿ ಆದಾಗ. ಬೆಳಗ್ಗೆ ಎದ್ದು ಟುಪುಕ್ಕು 2 ಮಿಲಿಯನ್ ಆಗ್ಬಿಟ್ಟಿರುತ್ತೆ. ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ನೆನ್ನೆ ಮೊನ್ನೆ ನೋಡ್ತೀರಿ, ಯಾರು ಹೆಂಗೆಂಗೋ ಆಡ್ಬಿಟ್ಟವ್ರಲ್ಲ ವೈರಲ್ ಆಗೋಗ್ತಾರೆ. ಪ್ರಾಮಾಣಿಕವಾಗಿ ಕಷ್ಟಪಟ್ಟು 18-19 ವರ್ಷ ಶಾರದೆ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೊದಲು ಉಳಿಸ್ಕೋಬೇಕಾದ ಈಗ ಈ ಜನರೇಷನ್ಲಿ ನಿರ್ಮಾಪಕರನ್ನ ಉಳಿಸ್ಕೋಬೇಕು. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಫೆಬ್ರವರಿ 6ನೇ ತಾರೀಕು ದಯವಿಟ್ಟು ಥಿಯೇಟರ್ ನೋಡಿ. ಬತ್ತಿದಂಗೆ ಟೆಲಿಗ್ರಾಮ್ ಅಲ್ಲಿ ನೋಡಿದೆವೆಲ್ಲ ಮಾಡಕ್ ಹೋಗ್ಬೇಡಿ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಫಸ್ಟ್ ಕಟ್ಲೆ ಟೀಮ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಚೆನ್ನಾಗಿ ಹೇಳಿದ್ರಿ. ನಿರ್ಮಾಪಕರೇ ಬನ್ನಿ, ಒಂದು ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀರಾ. ಎಲ್ಲ ಹೇಳ್ಬೇಕಾದ್ರೆ ಎಲ್ಲ ಬಂದು ನಮ್ಮ ಪ್ರತಾಪಣ್ಣ ನಮ್ಮಪ್ಪ 30 ವರ್ಷದಿಂದ 70,000 ಕೊಟ್ಟು ನಾಮಕರಣ ಮಾಡೋರೆ ಪ್ರಥಮ್. ಸೊ ನನಗೆ ನಮ್ಮ ಅಪ್ಪಂಗೆ ನೋವು ಮಾಡಬೇಡಿ. ಪ್ರಥಮ್ ಅಂತಲೇ ನನ್ನ ಹೆಸರು ಪ್ರತಾಪ್ ಅಂತ ಹೇಳ್ಬಿಟ್ರಿ, ಕನ್ಫ್ಯೂಸ್ ಆಗ್ಬಿಟ್ಟು ಇದು ಹೇಳ್ಬೇಕಾಯ್ತು. ಒಂದು ಮೊದಲನೇದು. ಎರಡನೇದು, ಫಸ್ಟ್ ಆಫ್ ಆಲ್ ದಿ ಬೆಸ್ಟ್. ನಾನು ಕೇಳಿದೆ ನಿರ್ಮಾಪಕರನ್ನ ಕೇಳಿದೆ, ಏನು ಅಶ್ವಥ್ ನಾರಾಯಣ್ ಸರ್ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ರವಿ ಸರ್ ಇಬ್ರು ಕರೆದು ಬಿಟ್ಟಿದ್ದೀರಾ ಅಂತ ಕೇಳಿದ ತಕ್ಷಣ, 3 ಪಕ್ಷ JDS ಹೆಂಗಿರು ಬಿಜೆಪಿ JDS ಒಲಿದಾಗ್ಬಿಡಿದೆ, ಏನು ಸಮಸ್ಯೆ ಬೇಡ, 3 ಪಕ್ಷದವ್ರು ನಮ್ಮ ಸಿನಿಮಾ ನೋಡ್ಲಿ ಅನ್ನೋ ಕಾರಣಕ್ಕೆ ಕರೆದಿದ್ದು. 3 ಜನ ಇಬ್ರು ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ವಂದನೆಗಳು ಅಶ್ವಥ್. ಸ್ಟಾರ್ಟಿಂಗ್ ಖುಷಿ ಆಯ್ತು ನೋಡಿದಾಗ ಟೈಟ್ಲ್ ಕಾರ್ಡ್ ಅಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಅಂತಿತ್ತು. ನೆಕ್ಸ್ಟ್ ಹಾಲಿ ಮುಖ್ಯಮಂತ್ರಿ ಆಗಲಿ, ಒಳ್ಳೆ ವ್ಯಕ್ತಿಯವರು. ಐ ವಿಶ್ ಆಲ್ ದಿ ಬೆಸ್ಟ್. ಅಂಡ್ ಕೆಂಪೇಗೌಡರಿಗೆ ಒಂದು ಮಾತು ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮಗೂ ಮುಂಚೆ ಸಿನಿಮಾಸ್ ಅಂಡ್ ಸೀರಿಯಲ್ ಸಿಲ್ಲಿಲ್ಲಿಗೆಲ್ಲ ಆಗೆಲ್ಲ ಸಣ್ಣ ಫೋಟೋಸ್ ಇಟ್ಕೊಂಡು ಹೋಗ್ತಿದ್ದವರು. ಇವರ ಹೋಟೆಲ್ಲೇ ಊಟ ಮಾಡ್ತಿದ್ದ ನಾನೊಂದು ಕಾಲದಲ್ಲಿ. ಸೊ ಬಹಳ ಕಷ್ಟದ ದಿನಗಳನ್ನ ಇಬ್ರು ನೋಡ್ಕೊಂಡ್ ಬಂದಿದ್ವಿ. ಈಗೆಲ್ಲ ಏನಾಗುತ್ತೆ ಅಂದ್ರೆ ಅದು ಹೇಳ್ಬೇಕು ಅಗತ್ಯ ಇಲ್ಲ. ಬಹಳ ನಮಗ್ ಗೊತ್ತು ಯಾವ ಹಂತದ ಜರ್ನಿ ಮಾಡಿದೀವಿ ಅಂತ. ಸೀನಿಯರ್ ಅವರು. ಅಂಡ್ ಅವ್ರಿಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗಿನ ಯಾರ್ಯಾರೋ ಸಡನ್ ಆಗಿ ವೈರಲ್ ಆಗ್ಬಿಡ್ತಾರೆ. ಪ್ರಾಮಾಣಿಕವಾಗಿ ಸಿನಿಮಾ ಕನಿಷ್ಠ 19 ವರ್ಷದಿಂದ ಮಾಡ್ಕೊಂಬಂತಿರೋ ಇಂಥವ್ರಿಗೆ ಸಿಗಬೇಕಾದ ಸಪೋರ್ಟ್ ಸಿಗ್ಲಿ ಅಂತ ಈ ಮೂಲಕ ಹಾರೈಸ್ತೀನಿ. ಅಟ್ ದ ಸೇಮ್ ಟೈಮ್ ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಉಮೇಶ್ ಸರ್ 82, 83 ವರ್ಷ. ಅವ್ರ ಬಗ್ಗೆ ನಾನು ಯಾವಾಗಲೂ ಬಹಳ ಖುಷಿ ಆಗ್ಬಿಡ್ತೀನಿ ಅಂತ ಹೇಳಿ ನಮ್ಮ ಸಿನಿಮಾದಲ್ಲೂ ಅವರು ಮಾಡೋರು. ಹೆಚ್ಚು ಕಡಿಮೆ ಈ ಸಿನಿಮಾದಲ್ಲೂ 3/4 ಟೀಮ್ ನನ್ನ ಟೀಮು. ಸೊ ಒಂದು ಖುಷಿ ಏನು ಅಂತ ಹೇಳಿದ್ರೆ, 83ನೇ ವಯಸ್ಸು ತನಕನೂ ಅವರು ದುಡ್ದೇ ಬದುಕಿದ್ದವರು. ಯಾವತ್ತೂ ನನ್ನ ಶರೀರ ಬೇರೆಯವ್ರಿಗೆ ಹೊರ ಆಗ್ಬಾರ್ದು ಪ್ರಥಮ ಅಂತ ಹೇಳ್ಕೊಟ್ಟವರು. ಅಂಥವ್ರನ್ನ ಸ್ಮರಿಸ್ತಾ ಇದ್ದೀರಾ. ನಿಮ್ಮ ಟೀಮ್ಗೆ ಒಳ್ಳೇದಾಗ್ಲಿ. ತುಂಬಾ ಕಷ್ಟಪಟ್ಟು ಇಲ್ಲಿ ಹಂತಕ್ಕೆ ಬಂದಿದ್ದೀರಾ. ನಿರ್ಮಾಪಕರು ಬಹಳ ಒಳ್ಳೆ ಯೋಜನೆ. ಯಾವ್ದು ಓಡ್ತಾ ಇರ್ತೋ ಗಾಳಿ ಬಂದ ಕಡೆ ತೂರೋ ಕೆಲಸ ನೀವು ಮಾಡಿಲ್ಲ. ಹಿರಿಯರಿಗೆ ಗೌರವಿಸುವಂತ ಪ್ರಯತ್ನ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಅಂಡ್ ಸರ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ಮುಸ್ಸಂಜೆ ಮಾತು ಇರ್ಬೋದು, ಬಹಳ ಆಕ್ಚುಲಿ ಅವರು ರೀಸೆಂಟ್ ಆಗಿ ಒಂದು ಸಿನಿಮಾಗೆ ಸುದೀಪ್ ಸರ್ ಸಾಂಗ್ ಹಾಡ್ಬೇಕಾಯ್ತು, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟ್ ಅಲ್ವಾ ಸರ್? ನಾನು ಯಾವುದೇ ಮರಿಲ್ಲ. ನನ್ನ ತಲೆ 4 TB ಹಾರ್ಡ್ ಡಿಸ್ಕ್ ಇದ್ದಂಗೆ. ಯಾವತ್ತೂ ಕ್ರ್ಯಾಕ್ ಆಗಲ್ಲ, ಕ್ರಾಶ್ ಆಗಲ್ಲ, ಇದು ಯಾವತ್ತೂ ಕರಪ್ಟ್ ಆಗಲ್ಲ. ನಂಗೆ ನೆನಪಿದೆ, ಸುದೀಪ್ ಸರ್ ಹಾಡ್ಬೇಕಾಯ್ತು. ಈಗಿನ ಒಬ್ಬರು ಪ್ರತಿಷ್ಠಿತ ಹೀರೋ ಸಿನಿಮಾಗೆ ಆಗ್ಬೇಕಾಯ್ತು. ಕಡೆಗಳಿಗೆ ಒಂದಷ್ಟು ಚೇಂಜಸ್ ಆಯ್ತು. ಸುದೀಪ್ ಸರ್ ಅವ್ರು ಏನ್ ಹೇಳಿದ್ದು ಅಂದ್ರೆ, ಯಾರು ಶ್ರೀಧರ್ ಸಂಬ್ರು. ಸೊ ಡೆಫಿನೆಟ್ಲಿ ಅವರು ಅಂತ ಹೇಳಿದ್ರೆ ನಾನು ಟ್ಯೂನ್ ಕೇಳದೆ ಬೇಡ ಹಾಡ್ತೀನಿ ಅನ್ನೋಷ್ಟು ಪ್ರೀತಿ ಅವ್ರ ಮೇಲೆ, ಅಭಿಮಾನ ಅಷ್ಟು ಇಟ್ಕೊಂಡಿದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವ್ರು ಕೊಟ್ಟಂತಹ ಒಂದು ಅದ್ಭುತವಾದ ಒಂದು ಸಿನಿಮಾ ಮುಸ್ಸಂಜೆ ಮಾತು. ಸೊ ಅದಕ್ಕೆ ಇದು ನನಗೆ ಗೊತ್ತಿರುವಂಥದ್ದು. ಯಾಕೆಂದ್ರೆ ಜನಕ್ಕೆ ಗೊತ್ತಾ ಈಗೆಲ್ಲ ಏನಂದ್ರೆ ನಮ್ಮನ್ನು ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ಳೋಂಥ ದುರಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಈಗ. ಆದ್ರೂ ಒಳ್ಳೆ ವಿಚಾರಗಳು ಜನಕ್ಕೆ ತಲುಪಲಿ ಅನ್ನೋ ಕಾರಣಕ್ಕೆ ಹೇಳಿದೆ. ಒಳ್ಳೇದಾಗ್ಲಿ ನಾಯಕಿ, ನಿಮಗೂ ಒಳ್ಳೇದಾಗ್ಲಿ. ಪೂಜಾ ಗಾಂಧಿಗೆ ಇಲ್ಲೊಂದು ಮಚ್ಚೆ ಇತ್ತು, ನಿಮ್ಗೆ ಒಂಚೂರು ಕೆಳಗೈತೆ, ಪರವಾಗಿಲ್ಲ. ಅವ್ರ ಹೆಂಗ್ ಸ್ಟಾರ್ ಆದ್ರು ಹಂಗೆ ನೀವು ಸ್ಟಾರ್ ಆಗಿ ಅಂತ ಹೇಳಕ್ ಕೊಟ್ಟಿದ್ದು. ಮಚ್ಚೆ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವ್ರು ಇದ್ದಿದ್ದಕ್ಕೆ ಸ್ಟಾರ್ ಆದ್ರು. ಮೊದಲನೇ ಸಿನಿಮಾ ಬೇಕಾದ್ರು ನೋಡಿ, ಮನೆಗೆ ಹೋಗ್ಬಿಟ್ಟು ನಾನು ಹೇಳಿದ್ ಸುಳ್ಳಾದ್ರೆ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ನೋಡಿ, ನಾನು ಹೇಳಿದ್ ಸುಳ್ಳು ಅಂದ್ರೆ ವಾಪಸ್ ಬಂದು ನನ್ನೇ ಕೇಳಿ. ಒಳ್ಳೇದಾಗ್ಲಿ ನಿಮ್ಗೆ. ಅಂಡ್ ಸುಧೀರ್ ಸರ್ ಇದ್ದಾರೆ ಕಾಕ್ರೋದ್. ಅವರದ್ದು ಬಹಳ ಒಳ್ಳೆ ಕಲಾವಿದರು. ಇತ್ತೀಚೆಗೆ ಎಲ್ಲ ಸಿನಿಮಾದಲ್ಲಿ ಅವ್ರದೇ ಹವಾ. ಅಂಡ್ ತುಂಬಾ ಸೌಂಡ್ ಮಾಡಿದ್ದೀರಾ. ಒಳ್ಳೇದಾಗ್ಲಿ ಸರ್. ನೀವು ಇನ್ನಷ್ಟು ಸಿನಿಮಾಸ್ ಶೋಸ್ ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದು ಮಾಡಿ ಸರ್. ನೀವು ಒಂದು ಶೋ ಇರ್ಬೋದು, ಅದೇನೇ ಪಕ್ಕಕ್ಕೆ ಇಡಿ. ನೀವು ಆಲ್ರೆಡಿ ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ದೀರಾ. ನಿಮಗೆ ಇನ್ನೊಂದೇನೋ ಅದರ ಅಗತ್ಯ ಇಲ್ಲ. ಇನ್ನಷ್ಟು ಒಳ್ಳೊಳ್ಳೇದು ಮಾಡಿ. ನಮ್ಮ PRO ಚಂದ್ರಶೇಖರ್ ಸರ್ ಅಭಿನಂದನೆಗಳು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಗೆಳೆಯ ವೆಂಕಟ್ ಅಂಡ್ ಬಿರಾದರ್ ಸರ್ ಬಂದಿದ್ದಾರೆ. ಅವರ ಅತ್ಯಂತ ಆಪ್ತ ಸ್ನೇಹಿತರಿಗೆ ಅವರು ಬಹಳ ಭಾವುಕರಾಗಿದ್ರು. ಒಳ್ಳೇದಾಗ್ಲಿ ಸರ್. ವೆಂಕಟ್ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರೆ ನಿಮ್ಗೆ ಶುಭಾಶಯಗಳು. ಇದೆಲ್ಲ ಹೊರತಾಗಿ ಒಂದ್ ಮಾತು ನಾನು ಲಾಸ್ಟ್ ಹೇಳ್ತೀನಿ. ನಿಮ್ಗೆ ಅಭಿನಂದಿಸ್ತಾ ಇದ್ರೆ ಆಗೋದೇ ಇಲ್ಲ. ಸೊ ಅಭಿನಂದಿಸ್ತಾ ಇದ್ರೆ ಹೆಂಗೆ ಸಿನಿಮಾ ಹೆಸರು ನಿಮ್ಗೆ ಅಭಿನಂದಿಸಲೇಬೇಕು ಅಂತ ನೀವು ಹಂಗೆ ಪ್ಲಾನ್ ಮಾಡ್ಕೊಂಡು ಹೆಸರು ಇಟ್ಕೊಂಡಂಗೈತೆ. ನಿಮಗೂ ಒಳ್ಳೇದಾಗ್ಲಿ. ಅಂಡ್ ಕೆಂಪೇಗೌಡರು ನಾನು ಒಂದ್ ಮಾತು ಹೇಳ್ತೀನಿ. ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಲ್ಲಿ ನೆನ್ನೆ ಮೊನ್ನೆ ನೋಡ್ತೀರಿ, ಯಾರು ಹೆಂಗೆಂಗೋ ಆಡ್ಬಿಟ್ಟವ್ರಲ್ಲ ವೈರಲ್ ಆಗೋಗ್ತಾರೆ. ಪ್ರಾಮಾಣಿಕವಾಗಿ ಕಷ್ಟಪಟ್ಟು 18-19 ವರ್ಷ ಶಾರದೆ ಸೇವೆ ಮಾಡ್ತಾ ಇದ್ದಾರೆ. ಹೋಗಿ ಒಂದು ₹15 ಸಾಫ್ಟ್ ಕಾಪೀಸ್ ಫೋಟೋಸ್ ಎತ್ಕೊಂಡು ಯಾವುದೇ ಸೀರಿಯಲ್ ನಡೀತಾರೆ ಸರ್ ನಂಗೊಂದು ಚಾನ್ಸ್ ಅಂತ ಕೇಳ್ಕೊಂಡು ಹೋಗ್ತಿದ್ದು ಕೂಡ ನಾನು ಕಣ್ಣೆದ್ರು ನೋಡಿದ್ದೀನಿ. ನಾನು ಸಿಲ್ಲಿಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಕ್ಕೆ ಅಂತ ಇದ್ದಂತಹ ಕಾಲದಲ್ಲೂ ಕೂಡ ನಾನು ಮನೆ ಬಿಟ್ಟು ಬಂದು ಬಿಡಿ ಈಗೆಲ್ಲ ಏನು ಅಂತ ಹೇಳಿದ್ರೆ ಅದೆಲ್ಲ ನಮ್ಮನ್ನು ನಾವು ಸೆಲ್ಫ್ ಮಾರ್ಕೆಟಿಂಗ್ ಮಾಡ್ಕೋಬೇಕಂತ ಅಷ್ಟು ಇದಿದೆ. ಆ ಥರ ಅದ್ರ ಅಗತ್ಯ ಇಲ್ಲ. ಆ ಕಾಲದಿಂದ ಪ್ರತಿ ಸೀರಿಯಲ್ 2-3 ದಿನ ಕಾದು ಬರೀ ಒಂದು ಸಣ್ಣ ಪಾತ್ರಕ್ಕೆ ಎಷ್ಟೋ ಸಲ ಮಾಡಿದ್ದು ಟೆಲಿಕಾಸ್ಟ್ ಆಗದೆ ಇದ್ದು ಇದೆ. ಅಷ್ಟೆಲ್ಲ ನೋವುಗಳನ್ನ ನೋಡಿ ಅದೆಲ್ಲ ಅನುಭವಗಳನ್ನ
ಅದೆಲ್ಲವೂ ಕ್ರೋಢೀಕರಿಸಿ ಮಾಡಿದಾಗ ಗೆಳೆಯರಾದ ಅಣ್ಣ ನಿರ್ಮಾಪಕರು ಇನ್ವೆಸ್ಟ್ ಮಾಡಿದ್ದಾರೆ. ನಾವು ಒಂದೇನು ಅಂತ ಹೇಳಿದ್ರೆ, ಮೊದಲು ಉಳಿಸ್ಕೋಬೇಕಾದ ಈಗ ಈ ಜನರೇಷನ್ಲಿ ನಿರ್ಮಾಪಕರನ್ನ ಉಳಿಸ್ಕೋಬೇಕು. ಆ ನಿರ್ಮಾಪಕರಿಗೆ ಮೊದಲನೇದಾಗ ಅಭಿನಂದನೆಗಳು. ಅಭಿನಂದನ್, ನಿಮ್ಗೆ ಅಭಿನಂದನೆ ಇಲ್ಲ, ಇದಕ್ಕೆ ನಿರ್ಮಾಪಕರಿಗೆ ಅಭಿನಂದನೆಗಳು. ಆಮೇಲೆ ನಿಮ್ ತಕ್ಕೂ ಬರ್ತೀನಿ. ಡೈರೆಕ್ಟರ್ ಬಗ್ಗೆ ಮಧ್ಯ ಅಡ್ಡ ಬಂದೇಣ. ನಾನು ಡೈರೆಕ್ಟರ್ ಬಗ್ಗೆ ಆಗ್ಲೇ ಹೇಳಕ್ಕಾಗಿಲ್ಲ, ಎಲ್ಲ ಅರ್ಜೆಂಟ್ ಚಂದ್ರನಲ್ಲಿ ನಿಂತ್ಕೊಂಡು ಅಂತಾರೆ, ಮಾತಾಡೋಕ್ಕೆ ಬಿಡಲ್ಲ. ಸೊ ನಿಜವಾಗ್ಲೂ ನಮ್ಮ ನಿರ್ದೇಶಕರು ಸಿಕ್ಕಿರೋದು ನನಗೆ ಪುಣ್ಯ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಸಿನಿಮಾ ಇದೆ, ಒಂದೇ ಜಾನರ್ ಅಲ್ಲ ಇದು, ಎಲ್ಲಾನು ಇದೆ, ಕಾಮಿಡಿ ಎಲ್ಲ ಅಂತ. ಅಷ್ಟು ಚೆನ್ನಾಗಿ ನನಗೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಇದೆ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಇರೋ ನನ್ನ ಟೀಮ್ ಎಲ್ಲರೂ ಇದ್ದಾರೆ. ಗಣೇಶ್ ಸರ್ ಇಲ್ಲಿ, ಗಣೇಶ್ ಸರ್ ಇದ್ದಾರೆ, ಅಂಡ್ ತಬ್ಲಾನಾಡಿ ಸರ್, ಉಮೇಶ್ ಸರ್, ಎಲ್ಲ ಪವನ್, ಮಜಾ ಟಾಕಿಸ್ ಪವನ್, ಎಲ್ಲರೂ ನನ್ನ ಸಿನಿಮಾ ಮಾಡಿದವ್ರು. ಹರೀಶ್ ರಾಜ್ ಸರ್ ನಮ್ಮ ಫಸ್ಟ್ ನೈಟ್ ವಿತ್ ದೇವಾದಲ್ಲಿ ವಿಲನ್. 90% ಈ ಸಿನಿಮಾದಲ್ಲಿರೋ ನನ್ನ ಕರಿಸುಬ್ಬು ಸರ್, ಎಲ್ಲಿ ಅವರು ಅಣ್ಣನು. ಸೊ ಎಲ್ಲ ಎಂಟೈರ್ ಎಲ್ಲಿ ಸರ್, ಸೊ ಎಲ್ಲ ಟೀಮ್ ನನ್ನ ಸಿನಿಮಾ ಮಾಡಿದವ್ರೆ. ಇವರೆಲ್ಲರ ಜೊತೆ ಸಿನಿಮಾ ಮಾಡಿದ್ದೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ಕಲ್ತಿದ್ದೀನಿ. ಅವ್ರ ಜೊತೆ ನೀವು ಒಂದು ಒಳ್ಳೆ ಜರ್ನಿ ಮಾಡಿದ್ದೀರಾ. ನಾವು ನಿರ್ಮಾಪಕರನ್ನ ಉಳಿಸ್ಕೊಳ್ಳೋಣ ಮೊದಲನೇದಾಗಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಫೆಬ್ರವರಿ 6ನೇ ತಾರೀಕು ದಯವಿಟ್ಟು ಥಿಯೇಟರ್ ನೋಡಿ. ಬತ್ತಿದಂಗೆ ಟೆಲಿಗ್ರಾಮಲ್ಲಿ ನೋಡೋದವೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಕಷ್ಟಪಟ್ಟು ಇಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿರುವಂಥ ಈ ಸಿನಿಮಾನ ದಯವಿಟ್ಟು ನನ್ನ ಸ್ನೇಹಿತರಾದ ನಿರ್ಮಾಪಕರು ಅಂಡ್ ನನ್ನ ಅಣ್ಣ ಕೆಂಪಣ್ಣ ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಗೆಲುವಾಗ್ಲಿ ಪ್ರಾಮಾಣಿಕವಾಗಿ ಹಾರೈಸ್ತೀನಿ. ದಯವಿಟ್ಟು ಮಿಸ್ ಮಾಡಿದೆ ನೋಡಿ. ಎಲ್ಲರೂ ಏನು ಮಾಡ್ತೀರಿ ಗೊತ್ತಾ, ಕನಿಷ್ಠ ಲಾಸ್ಟ್ ಒಂದು ಮಾತು, ನೀವೆಲ್ಲರೂ ಒಂದಷ್ಟು ಗ್ರೂಪ್ಗಳಲ್ಲಿ ಇರ್ತೀರಾ, ಏನು ಮಾಡ್ತೀರಾ, ಏನೇನೋ ಶೇರ್ ಮಾಡ್ತಾ ಇರ್ತೀರಿ, ಯಾರು ವೈರಲ್ ಆಗಿ ಹೋಗ್ತಾರೋ ಗೊತ್ತಾಯ್ತು. ಒಂದ್ಸಲ ಟ್ರೈಲರ್ ಲಿಂಕ್ 10 ಗ್ರೂಪ್ ಹಾಕಿ, ಒಂದು 100 ಜನ ಎಕ್ಸ್ಟ್ರಾ ನೋಡ್ಲಿ, ಇವ್ರಿಗೊಂದು ಕನಿಷ್ಠ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ. ಆರ್ಗ್ಯಾನಿಕ್ ಆಗಿ ತಲುಪಬೇಕು. ಯಾಕೆಂದ್ರೆ ಈಗ ದಿವ್ಯಾಜಿ ಇದೊಂದು ಬಹಳ ಪ್ರಾಮಾಣಿಕವಾಗಿ ಹೇಳಬೇಕು, ಒಂದು ಸಾಂಗ್ ರಿಲೀಸ್ ಆಗಿರುತ್ತೆ ಸುದಿ ಅಣ್ಣ, 800, 900, 1000 ವ್ಯೂಸ್ ಆಗಿರುತ್ತೆ ರಾತ್ರಿ ಒಂದು ಆಡಿಯೋ ಸಂಸ್ಥೆಲಿ. ಯಾವ್ದು ಬೆಳಗ್ಗೆ ಎದ್ದು ನೋಡಿ ಟುಪುಕ್ಕು 2 ಮಿಲಿಯನ್ ಆಗ್ಬಿಟ್ಟಿರುತ್ತೆ. ರಾತ್ರಿ ಅನ್ನ 2 ಗಂಟೆ 2 ಮಿಲಿಯನ್ 20 ಲಕ್ಷ ರಾತ್ರಿನೇ ಹಿಂಗೆ ನೋಡ್ತಾರೆ ಅಂತ ಇವತ್ತಿಗೂ ನಂಗೆ ಅರ್ಥ ಆಗಿಲ್ಲ. ನಂಗೆ ಆ ರಾತ್ರಿ ನೋಡೋ 20 ಲಕ್ಷನ ಬೇಡ, ಆರ್ಗ್ಯಾನಿಕ್ ಆಗಿ 2 ಲಕ್ಷನ ಅಣ್ಣಂಗೆ ನೋಡ್ಲಿ. ಏನಂತೀರಣ್ಣ, ಕರೆಕ್ಟ್ ಅಣ್ಣ? ರಾತ್ರಿ ಮಲಗಿದ್ದಂಗೆ ಬೆಳಗ್ಗೆ ಎದ್ದು ಟುಪುಕ್ಕು 2 ಮಿಲಿಯನ್ ವ್ಯೂಸ್ ಇನ್ ಜಸ್ಟ್ ಲೆಸ್ ದೆನ್ 10 hours ಅಂತ ಹಾಕತ್ತಾರೆ. ಅದು ಹೆಂಗೆ ಅಂತ ನಮ್ಮ ತಾಯಿನ ಇವತ್ತಿಗೂ ಅರ್ಥ ಆಗಿಲ್ಲ. ಟೆನ್ಷನ್ ಆಗಿ ಟುಕ್ಕು ಒಟ್ಟೊತ್ತಾಗಿ ಬಿಗ್ ಬಾಸ್ ಅಲ್ಲಿ ಒತ್ತದಲ್ಲ ಹಂಗೆ ಅಂದ್ರೆ ತಪ್ಪಲ್ಲ, ಖುಷಿ ಅದು. ನಮ್ಗೆಲ್ಲ ಜನ ಕೈಯಿಂದ ಒಂದೊಂದು ಒಟ್ಟು ₹6 ಕೊಟ್ಟು ಹಾಕೋರೆ. ನಮ್ಮ ಸೀಸನ್ ಬೆಸ್ಟ್. ನಾವು ನಮ್ಮನ್ನು ಏನು ಕಡಿಮೆ ಮಕ್ಕಳಲ್ಲ, ನಮ್ಮ ಸೀಸನ್ ಬೆಸ್ಟ್ ಅದು. ಸೊ ನಿಮಗೂ ಒಳ್ಳೇದಾಗ್ಲಿ. ದಯವಿಟ್ಟು ಆರ್ಗ್ಯಾನಿಕ್ ಆಗಿ ನೋಡಿ, ಅಣ್ಣನ ಗೆಲ್ಸಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಗೆದ್ದ ಎಲ್ರಿಗೂ, ಈ ಸೀಸನ್ ಗೆದ್ದವ್ರಿಗೂ ಸಹಿತ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳು. ಆಮೇಲೆ ನೋಡಿ, ಗಿಲ್ಲಿ ಮೇಲೆ ತಿರುಗಿ ಬಿದ್ದ ಪ್ರಥಮ ಟುಪುಕ್ಕನ್ ತಿರುಗಿಸ್ಬಿಟ್ರೆ ಏನ್ ಮಾಡೋದು ಪಾಪ, ನಮ್ಮ ಹುಡುಗ ನನ್ನ ಸ್ನೇಹಿತ ಟುಪುಕ್ಕನ್ ತಿರುಗಿಸ್ಬಿಡ್ತಾರ ಅದನ್ನ.